ಓಂ ನಮೋ ವೆಂಕಟೇಶಾಯ. ವೀರಾಂಜನೇಯಲು ಅಂತ ನಮ್ಮ ಸ್ಥಳೀಯ ಅಧ್ಯಕ್ಷರು ಕರ್ನಾಟಕಕ್ಕೆ, ಮತ್ತು ಇತ್ತೀಚೆಗೆ ತಾನೇ ನಮ್ಮ ಚಂದ್ರಬಾಬು ನಾಯ್ಡು ಅವರು ಆಯ್ಕೆ ಮಾಡಿರುವಂಥ ಅಧ್ಯಕ್ಷರು ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತವ್ರೆ. ಈ ವೈಕುಂಠ ಏಕಾದಶಿ ಮೊದಲನೇ ಬಾರಿಗೆ ಅವ್ರ ನೇತೃತ್ವದಲ್ಲಿ ಇಲ್ಲಿ ಜರುಗಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಪ್ರತಿ ವರ್ಷ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಕರ್ನಾಟಕದಲ್ಲಿ ನಡೀತದೆ. ಅದರಲ್ಲೂ TTD ವಯಲಿಕಾವಲ್ಲು ಮತ್ತು ನಮ್ಮ ತಿರುಪತಿ ತಿರುಮಲ ದೇವಸ್ಥಾನದ ಏನೇನು ಕೈಂಕರ್ಯಗಳು ನಡೀತದೋ ಆ ಕೈಂಕರ್ಯಗಳೆಲ್ಲ ನಡೆಯುವಂಥ ಒಂದು ಪದ್ಧತಿ ಇಲ್ಲೂ ಕೂಡ ಇದೆ. ಇಲ್ಲಿ ಹೆಂಗೆ ನಡೆಸ್ತಾರೆ ಅನ್ನೋದು ನಮ್ಮ ಅಧ್ಯಕ್ಷರೇ ಹೇಳೋವಂಥ ಇದು ಆಗಲಿ ಅಂತ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಮಾಡಿದೆ, ಮತ್ತು ಅವರು ಮುಂದುವರಿಸ್ತಾರೆ. ಎಲ್ರಿಗೂ ನಮಸ್ಕಾರ ರೀ. ಓಂ ನಮೋ ವೆಂಕಟೇಶಾಯ. ಈ ವರ್ಷ 30ನೇ ತಾರೀಕು ಅಂದರೆ ಮಂಗಳವಾರ ವೈಕುಂಠ ಏಕಾದಶಿ ಇಲ್ಲಿ ಇರಲಾಗಿದೆ. ಈ ವೈಕುಂಠ ಏಕಾದಶಿ ಅಂದರೆ ಆ ದಿನ ವಿಷ್ಣು ದೇವರು ತಮ್ಮ ಎಲ್ಲ 3 ಕೋಟಿ ದೇವರುಗಳನ್ನು ಜೊತೆಗೆ ಗರುಡ ವಾಹನದ ಮೇಲೆ ಭೂಮಿಗೆ ಬಂದು ಎಲ್ರಿಗೂ ಆಶೀರ್ವಾದ ಕೊಡ್ತಾರೆ ಅಂತ ಒಂದು ನಂಬಿಕೆ ಭಕ್ತರಿಗೆ. ಆದ್ದರಿಂದ ಎಲ್ಲ ಭಕ್ತರು ಅವತ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಜಾಸ್ತಿ ಜನ ಬರ್ತಾಯಿದ್ರು. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಇಲ್ಲಿ ಅವರಿಗೆ ಆರಾಮಾಗಿ ದರ್ಶನ ಮಾಡೋದಕ್ಕಂತ TTDಯಿಂದ ಹಾಗೆ TTD ಬೋರ್ಡ್ ಮೆಂಬರ್ಸು ಶ್ರೀ ನರೇಶ್ ಕುಮಾರ್ ಅವರು, RN ದರ್ಶನ್ ಅವರು, ಅವ್ರ ಸಹಕಾರದಿಂದ, ಹಾಗೆ ಇಲ್ಲಿನ ಸ್ಟಾಫು, ಹಾಗೆ ಲೋಕಲ್ ಅಡ್ವೈಸರಿ ಕಮಿಟಿಯಿಂದ, ಹಾಗೆ ದಾನಿಗಳು ಡೋನರ್ಸ್ ಅವರೆಲ್ಲರ ಸಹಕಾರದಿಂದ ಎಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ಇದರಲ್ಲಿ ದರ್ಶನಕ್ಕೆ ಬರೋ ಭಕ್ತರಿಗೆ ಸುರಕ್ಷಿತ ಕ್ಯೂ ಲೈನ್ಗಳು, ಕಮ್ಯುನಿಕೇಷನ್ ಸಿಸ್ಟಮ್, ಮಾಹಿತಿ ವ್ಯವಸ್ಥೆ, ಕುಡಿಯೋ ನೀರು, ದೇವಾಲಯದಿಂದ ಪ್ರಸಾದ, ಡೋನರ್ಸ್ ಕೊಟ್ಟಿರೋ ಪ್ರಸಾದ, ಹಾಗೆ ಪ್ರಾಥಮಿಕ ವೈದ್ಯಕೀಯ ಇವೆಲ್ಲವೂ ವ್ಯವಸ್ಥೆ ಅವ್ರಿಗೆ ಆರಾಮಾಗಿ ದರ್ಶನ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ದೀವಿ ನಾವು. ಹಾಗೆ ಭಾಷ್ಯಂ ಸರ್ಕಿಲಿಂದ ಬರೋ VIP ಗಳಿಗೆ ಅಲ್ಲಿಂದ ಮಾತ್ರ ಬರೀ ಪ್ರೋಟೋಕಾಲ್ VIP ಗಳಿಗೆ ಮಾತ್ರ ವೆಹಿಕಲ್ಸ್ ಬಿಡ್ತಾರೆ. ಇನ್ನು 2 ಕಡೆಯಿಂದ ಅಂದರೆ 16th ಕ್ರಾಸಲ್ಲಿರುವ ಚೌಡಯ್ಯ ಮೆಮೋರಿಯಲ್ ಹಾಲಿಂದ ಸಾರ್ವಜನಿಕರಿಗೆ ಕ್ಯೂ ಲೈನ್, ಒಂದು ಸೇಫ್ ಕ್ಯೂ ಲೈನ್ ಮಾಡಿಬಿಟ್ಟು ಅಲ್ಲಿಂದ ಎಂಟ್ರಿ ಇರುತ್ತೆ. ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿರೋ 16th ಕ್ರಾಸ್ 15th ಕ್ರಾಸ್ ಮಧ್ಯದಲ್ಲಿರುವ ಸೆಕೆಂಡ್ ಮೈನಿಂದ ಇನ್ನೊಂದು ಕ್ಯೂ ಲೈನ್. ಅಂದರೆ 2 ಕಡೆಯಿಂದ ಬರೋರು, ಮಲ್ಲೇಶ್ವರಂ ಸಂಪಿಗೆ ರೋಡ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನು, ನಮ್ಮ ಭಾಷಣ ಸರ್ಕಲ್ ಕಡೆಯಿಂದ ಬರೋರಿಗೆ ಒಂದು ಕ್ಯೂ ಲೈನ್, 2 ಸೈಡ್ ಕಡೆಯಿಂದ ಕ್ಯೂ ಲೈನ್ ಮಾಡಿದ್ವಿ. ದೇವಸ್ಥಾನ ಹಿಂಭಾಗದಲ್ಲಿರೋ ಜಂಕ್ಷನಲ್ಲಿ ಮಾತ್ರ 2 ಕ್ಯೂ ಲೈನು ಜಾಯಿನ್ ಆಗ್ತವೆ. ಅಲ್ಲಿಂದ ಒಂದೇ ಲೈನ್ ಆಗಿ ಭಕ್ತರು ಬರ್ತಾರೆ. ಯಾರಿಗಾದರೂ ಶೀಘ್ರ ದರ್ಶನ ಬೇಕಿದ್ರೆ ಅವರಿಗೆ ಮಾತ್ರ 200 ರೂಪೀಸ್ ಟಿಕೆಟ್ ತಗೊಂಡು ಅವರು ಶೀಘ್ರ ದರ್ಶನ ಮಾಡ್ಕೋಬೋದು. ಹಾಗೆ ವಯೋಜನಕರಿಗೆ ಹಾಗೆ ವಿಕಲಾಂಗರಿಗಂತೂ ನಾವು ವಾಲಂಟಿಯರ್ಸ್ನ ಇಟ್ಟು ಅವರಿಗೆ ದರ್ಶನ ಸುಲಭವಾಗಿ ಮಾಡೋಕ್ಕಂತ ವ್ಯವಸ್ಥೆ ಮಾಡಿದ್ವಿ. ಹಾಗೆ ಬೆಳಿಗ್ಗೆ 3 ಗಂಟೆಯಿಂದ 3:30ವರೆಗೂ, ಹಾಗೆ ಬೆಳಿಗ್ಗೆ 9 ಗಂಟೆಯಿಂದ 9:30ವರೆಗೂ, ಸಂಜೆ 4 ಗಂಟೆಯಿಂದ 4:30ವರೆಗೂ ಸ್ವಾಮಿಗೆ ನೈವೇದ್ಯಂ ಬ್ರೇಕ್ ಇರುತ್ತೆ. ಆ ಟೈಮ್ನಲ್ಲಿ ಯಾವ ಭಕ್ತರಿಗೂ ದರ್ಶನ ಸಿಗೋದಿಲ್ಲ. ಅದು ಎಲ್ರಿಗೂ ನಾವು ತಿಳಿಸ್ಬೇಕಾಗುತ್ತೆ. ಇಲ್ಲಿ ಕ್ಯೂ ಲೈನಲ್ಲಿರೋರಿಗೆ ಎಲ್ಲರಿಗೂ ತಿಳಿಸೋಕೆ ವ್ಯವಸ್ಥೆ ಮಾಡಿದ್ದೀವಿ, ಬಟ್ ಮೀಡಿಯಾ ಮೂಲಕದಿಂದ ಇವು ಎಲ್ಲರಿಗೂ ಗೊತ್ತಾಗಬೇಕಾಗುತ್ತೆ. ಸೊ 3 to 3:30 AM, 9 to 9:30 AM, ಹಾಗೆ 4 to 4:30 PM ಈ 3 ಟೈಮಲ್ಲಿ ಮಾತ್ರ ನೈವೇದ್ಯಂ ಬ್ರೇಕ್ ಇರುತ್ತೆ. ಹಾಗೆ ಈ ವ್ಯವಸ್ಥೆ ರಾತ್ರಿ 11 ಗಂಟೆಗೆಲ್ಲ ದರ್ಶನ ಕ್ಯೂ ಲೈನ್ನ ಸ್ಟಾಪ್ ಮಾಡಿ ಏಕಾಂತ ಸೇವಾ ಅಂತ ಸಲ್ಲಿಸಿ ಅವಾಗಿಂದ ದರ್ಶನ 11:30ಇಂದ ದರ್ಶನ ಇರಲ್ಲ. ಸೊ ಈ ವ್ಯವಸ್ಥೆ ಎಲ್ಲ ಮಾಡೋಕ್ಕೂ ನಾವು ಸಾರ್ವಜನಿಕ ಭಕ್ತರಿಗೆ, ಎಲ್ರಿಗೂ, ವಯೋಜನಕರಿಗೆ, ವಿಕಲಾಂಗರಿಗೆ ಎಲ್ರಿಗೂ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಸಪೋರ್ಟ್ ಮಾಡಿರೋ ಪೊಲೀಸ್ನವ್ರಿಗೆ, BBMP ಅವರಿಗೆ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವ್ರಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ, TTDನವ್ರಿಗೆ, ಡೋನರ್ಸ್ಗೆ, ಹಾಗೆ ರಿಮೈನಿಂಗ್ ಆಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಹೃತ್ಪೂರ್ವಕವಾಗಿ ಅವ್ರ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳ್ತೀವಿ. ಹಾಗೆ ಇಲ್ಲಿರೋ ಸ್ಥಳೀಯ ನಿವಾಸಿಗಳು ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇದೆ ನಮಗೆ. ಲೋಕಲ್ ರೆಸಿಡೆಂಟ್ಸ್ಗೆ ಎಲ್ರಿಗೂ ನಮ್ಗೆ ಇವಾಗ ಈ ಸಂದರ್ಭದಲ್ಲಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ವಿ. ಹಾಗೆ ಸ್ವಲ್ಪ 1-2 ಈ ವ್ಯವಸ್ಥೆ ಮಾಡುವಾಗ ಬಂದಿರೋ ಪ್ರಾಬ್ಲಮ್ಸ್ಗೆ ನಮ್ಮ TTD ಬೋರ್ಡ್ ಮೆಂಬರ್ ದರ್ಶನ್ ಅವರು, ಹೋಮ್ ಮಿನಿಸ್ಟರ್ ಶ್ರೀ ಪರಮೇಶ್ವರ್ ಅವರ ಕಡೆಯಿಂದ ಅವರ ಸಹಕಾರದಿಂದ ನಮಗೆ ತುಂಬ ಅನುಕೂಲ ಆಯಿತು. ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಮೇಜರ್ ಒಂದು ಇದೆ. ನಮ್ಮಲ್ಲಿ ಮಾಹಿತಿ ಕೂಡ ತುಂಬ ಜನಕ್ಕೆ ತಪ್ಪು ಮಾಹಿತಿನೋ ಅಥವಾ ಮಾಹಿತಿ ಸಿಗದೆ ಕೊರತೆಯಿಂದ ಮಾಡ್ತಾರೆ. ಹಂಗಾಗಿ ತಮ್ಮ ಮೂಲಕ ಒಳ್ಳೆ ಮಾಹಿತಿ ಸಿಗಬೇಕು ಅಂತ
30ನೇ ತಾರೀಕು ನಮ್ಮದು ವೈಕುಂಠ ಏಕಾದಶಿ ಶುರುವಾಗುತ್ತೆ. ವೈಕುಂಠ ಏಕಾದಶಿಗೆ ಈಗಾಗಲೇ ಅಂದರೆ 24 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ನಾವು ಆನ್ಲೈನ್ ರಿಜಿಸ್ಟ್ರೇಷನ್ 24 ಲ್ಯಾಕ್ಸ್ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ 1,80,000 ಜನಕ್ಕೆ ದರ್ಶನ ಕೊಡ್ತಾ ಇದ್ದೀವಿ. 1ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು. ಪ್ರತಿದಿನ ನಮಗೆ 70,000 ರಿಂದ 85,000 ಜನಕ್ಕೆ ದರ್ಶನ ಮಾಡೋಕ್ಕಾಗೋದು. ಹಾಗಾಗಿ 10 ದಿವಸದಲ್ಲಿ ವೈಕುಂಠ ದ್ವಾರ ಈ ಸತಿ 10 ದಿವಸ ತೆಗೆದಿರುತ್ತೆ, ಹೋದ ಸತಿ ಥರನೇ 10 ದಿವಸದಲ್ಲಿ ಹತ್ರ 8.5 ರಿಂದ 9 ಲಕ್ಷ ಜನಕ್ಕೆ ದರ್ಶನ ಆಗುತ್ತೆ. ಈ 10 ದಿವಸದಲ್ಲಿ ಯಾವುದೇ VIP ಲೆಟರ್ಸು ಅಥವಾ ಯಾವುದೇ ಶಿಫಾರಸ್ ಇರಲ್ಲ, ಎಲ್ಲನೂ ಆನ್ಲೈನೇ. ಮತ್ತು ಸೆಲ್ಫ್ ಯಾವ ಡಿಗ್ನಿಟರೀಸು ಸೆಲ್ಫ್ ಬರ್ತಾರೆ, ಯಾವುದೋ MLAಗಳು ಬರಬೇಕು ಅಥವಾ ಯಾರೋ ಮಿನಿಸ್ಟ್ರುಗಳು ಬರಬೇಕು ಅಂದರೆ ಅವ್ರು ಬಂದಾಗ ಅವ್ರ ಜೊತೆ ಸೆಲ್ಫ್ ಬಿಡ್ತೀವಿ 4 ಜನನ್ನ. ಈ ರೀತಿಯ ಒಂದು ವ್ಯವಸ್ಥೆನ ತಿರುಪತಿ ತಿರುಮಲ ದೇವಸ್ಥಾನ ಮಾಡಿದೆ. ಮತ್ತು ಭಕ್ತಾದಿಗಳು ಫ್ಲೋ ಸಿಕ್ಕಾಪಟ್ಟೆ ಇರೋದ್ರಿಂದ 2ನೇ ತಾರೀಕಿಂದ ವೈಕುಂಠ ದರ್ಶನಕ್ಕೆ ಎಲ್ಲ ಭಕ್ತಾದಿಗಳಿಗೆ ಬಿಡ್ತೀವಿ. ಈಗಾಗಲೇ ಎಲ್ಲ ಅಂದರೆ 30ನೇ ತಾರೀಕು ಯಾರು ಬರಬಾರ್ದು, 30ನೇ ತಾರೀಕು ದರ್ಶನ ಆಗಿಲ್ಲ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾಸಲ್ಲಿ ಸುಮಾರು ಬರ್ತಾ ಇರೋದ್ರಿಂದ ಆ ರೀತಿ ಏನಿಲ್ಲ. ತಿರುಪತಿಗೆ ಯಾರು ಬೇಕಾದ್ರೂ ಬರ್ಬೋದು. ಸೊ ಆ ರೀತಿ ಯಾವುದೇ ಒಂದು ವ್ಯವಸ್ಥೆ ನಮ್ಮಲ್ಲಿ ಅಂದರೆ ಬರಬಾರ್ದು ಅನ್ನೋದೆಲ್ಲೂ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಬಟ್ ಕ್ಯೂ ಟೈಮಿಂಗು ಮತ್ತು ಲೈನ್ ಟೈಮಿಂಗ್ ಏನೇನು ಕೊಟ್ಟಿದ್ದೀವಿ ಅವ್ರಿಗೆ ಆ ಟೈಮಲ್ಲಿ ಮಾತ್ರನೇ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಭಾರಿ ವ್ಯವಸ್ಥಿತವಾಗಿ ಈ ಸತಿ ಸಿಬ್ಬಂದಿನೂ ಮತ್ತು ನಮ್ಮ TTD ಸ್ಟಾಫು, ಪೊಲೀಸ್ ಡಿಪಾರ್ಟ್ಮೆಂಟು, ವಿಜಿಲೆನ್ಸ್ ಡಿಪಾರ್ಟ್ಮೆಂಟು, ನಮ್ಮ ಮಾಹಿತಿ ಕೇಂದ್ರಗಳು ಮತ್ತು ನಮ್ಮ ಕಂಟ್ರೋಲ್ ರೂಮ್ ಹೊಸದಾಗಿ ಮಾಡಿದ್ದೀವಿ. ಎಲ್ಲದನ್ನು ಮಾನಿಟರ್ ಮಾಡೋ ರೀತಿ ಮತ್ತು ಯಾರಿಗೂ ಅನಾನುಕೂಲ ಆಗದೆ ಅನುಕೂಲವಾಗಿ ಒಬ್ಬ ಭಕ್ತ ಹೊರಗಡೆ ಬಂದರೆ ಅದರ ಕೆಳಗಡೆ ಟೋಲಿಂದ ಹಿಡಿದು ಅಲ್ಪಿರಿ ಟೋಲಿಂದ ಹಿಡಿದು ಮೇಲ್ಗಡೆ ಬಂದು ಇದ್ದು ಹೋಗೋವರೆಗೂ ಪೂರ್ತಿ ವ್ಯವಸ್ಥೆಯಲ್ಲಿ ಮಾಡ್ಕೊತೀವಿ. ಊಟದ ವ್ಯವಸ್ಥೆ ಬೆಳಗ್ಗೆಯಿಂದ ರಾತ್ರಿವರೆಗೂ 24 ಅವರ್ಸ್ ರೌಂಡ್ ದಿ ಕ್ಲಾಕ್ ನಡೀತದೆ. 24 ಅವರ್ಸ್ 10 ಡೇಸ್ ಮತ್ತು ತಿರುಪತಿಯಲ್ಲಿ ನಡೀತಾನೆ ಇರುತ್ತೆ. ಅದರಲ್ಲಿ ಊಟದ ವ್ಯವಸ್ಥೆ ಆಗಲಿ, ಆಮೇಲೆ ಹಾಲು, ಮಕ್ಕಳು ಬಂದರೆ ಮಕ್ಕಳು ನೋಡ್ಕೊಳೋವಂಥದ್ದು, ಟಾಯ್ಲೆಟ್ ಫೆಸಿಲಿಟಿ ಎಲ್ಲನೂ, ಶೌಚಾಲಯದಿಂದ ಹಿಡಿದು ಎಲ್ಲನೂ ಫೆಸಿಲಿಟೀಸ್ಗೆ ಅಲ್ಲಿ ಯಥೇಚ್ಛವಾಗಿ ಸ್ಟಾಫ್ನನ್ನು ಡೆಪ್ಯೂಟ್ ಮಾಡಿದ್ದೀವಿ. ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಪೂರ್ತಿ ವ್ಯವಸ್ಥೆನ ನಮ್ಮ EO ಅನಿಲ್ ಕುಮಾರ್ ಸಿಂಘಾಲ್ ಏನಿವಾಗ 3ನೇ ಬಾರಿ EO ಆಗಿದ್ದಾರೆ, ಅವರು ಮತ್ತು ನಮ್ಮ ಚೇರ್ಮನ್ BR ನಾಯ್ಡು ಅವರು ಪೂರ್ತಿ ಹೊಣೆ ತಗೊಂಡು ಪೂರ್ತಿ ನಿರ್ವಹಿಸ್ತಾ ಇದ್ದಾರೆ. ಅವರು ಪೂರ್ತಿ ತಿರುಮಲದಲ್ಲೇ ಆಲ್ರೆಡಿ ಇದ್ದಾರೆ, 10 ದಿವಸದಿಂದ ಇದ್ದಾರೆ. ಇನ್ನು ಮುಂದೆ ಮುಗಿಯೋವರೆಗೂ ನಾವೆಲ್ಲರೂ ಅಲ್ಲೇ ಇರ್ತೀವಿ. ಮತ್ತು ಪ್ರಸಾದದ ವ್ಯವಸ್ಥೆ ತುಂಬ ಯಥೇಚ್ಛವಾಗಿ ಮಾಡಿದ್ದೀವಿ. ಇಲ್ಲೂ ಕೂಡ ಪ್ರಸಾದನ ಎಲ್ಲ ಕಡೆಯೂ ಯಥೇಚ್ಛವಾಗಿ ಕಳಿಸ್ತಾ ಇದ್ದೀವಿ. ಒಂದು ದಿವಸಕ್ಕೆ 2 ಲಕ್ಷ ಪ್ರಸಾದ ಆಗೋಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನಕ್ಕೆ ದರ್ಶನ ಆಗದೇ ಇದ್ರೂ ಪ್ರಸಾದ ಆದರೂ ಸಿಗಲೇಬೇಕು ಕಂಪಲ್ಸರಿ. ಹಾಗಾಗಿ ಅದನ್ನೊಂದು ವ್ಯವಸ್ಥೆ ಮಾಡಿದ್ದೀವಿ. ಫ್ರೀ ದರ್ಶನ ಮೊದಲನೇ ದಿವಸ ಇರಲ್ಲ, ಟೋಕನ್ ಆಗಿರೋರು ಮಾತ್ರನೇ ಮಾಡ್ತಾ ಇದ್ದೀವಿ. ಅಂದರೆ ಫ್ರೀ ಡಿಪ್ ಅಂತ ಏನು ಮಾಡಿದ್ದೀವಿ, ಲಕ್ಕಿ ಡಿಪ್ ಅಂತ. ಆ ಲಕ್ಕಿ ಡಿಪ್ಪಲ್ಲಿ ಯಾರು ಮಾಡಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ, ಅವ್ರಿಗೆ ಮಾತ್ರ ದರ್ಶನ ಇರುತ್ತೆ. ಮಿಕ್ಕಿದ ದಿನಗಳು ಅಂದರೆ 2ನೇ ತಾರೀಕು ಆದಮೇಲೆ ತಿರ್ಗಾ ಮಾಮೂಲಿ ಎಲ್ಲನೂ ಅದೇ ಕ್ಯಾರಿ ಆಗುತ್ತೆ. ಬಟ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಬರೋದ್ರಿಂದ ಎಲ್ಲೆಲ್ಲಿ ಕರ್ಟೈಲ್ ಮಾಡೋಕ್ಕಾಗತ್ತೆ ಕರ್ಟೈಲ್ ಮಾಡ್ತಾ ಇದ್ದೀವಿ. ಮತ್ತು ಕ್ಯೂ ಲೈನ್ಸ್ ಆಲ್ರೆಡಿ 30ನೇ ತಾರೀಕು ಅಂತ ಅನ್ನೋದು ಒಂದು, ಅಂದರೆ ಕ್ಯೂ ಲೈನಲ್ಲಿ ನಿಂತ್ಕೊಬೇಕಾ ಇಲ್ವಾ ಅನ್ನೋದು. ಸೊ ಕ್ಯೂ ಲೈನಲ್ಲೂ ಎಲ್ಲೆಲ್ಲಿ ನಿಂತ್ಕೊಬೇಕು ಅಂತ ಟಿಕೆಟಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತೀವಿ ಯಾವ ಎಂಟ್ರೀಸ್ ಅಂತ. ಸೊ ಅಲ್ಲಿಂದ ಆರಾಮಾಗಿ ಬರ್ಬೋದು. ಎಲ್ರಿಗೂ 2 ರಿಂದ 3 ಗಂಟೆ ಒಳಗೆ ದರ್ಶನ ಆಗಬೇಕು ಅನ್ನೋ ನಿಟ್ಟಲ್ಲಿ ಮಾಡ್ತಾ ಇದ್ದೀವಿ. VIP ಯಾವುದು VIPಸ್ದು ಇರಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಈ 10 ದಿವಸ ತುಂಬ ಚೆನ್ನಾಗಿ ಆಗೋ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆನೂ TTD ಮಾಡಿದೆ. NRIಸ್ಗೆ ಎಲ್ಲನೂ ಆನ್ಲೈನೇ. NRIಸ್ ಇಲ್ಲಿ ಬಂದು ಟಿಕೆಟ್ ತೊಗೊಳೋದಿಲ್ಲ, ಆಫ್ಲೈನ್ ಟಿಕೆಟ್ ಯಾವುದೂ ಕೊಡ್ತಾ ಇಲ್ಲ. ಶ್ರೀವಾಣಿ ಟಿಕೆಟನ್ನು ಸ್ಟಾಪ್ ಮಾಡಿಬಿಟ್ಟಿದ್ವಿ ಲಾಸ್ಟ್ 3 ದಿವಸದಿಂದ ಡ್ಯೂ ಟು ಫುಲ್ ಹೆವಿ ಕ್ರೌಡು. 25ನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಂಗೆ ಒಂದು 30 ಅವರ್ ಆಯಿತು ದರ್ಶನ. ಹಾಗಾಗಿ ಶ್ರೀವಾಣಿ ಟಿಕೆಟನ್ನು 3 ದಿವಸದಿಂದ ಸ್ಟಾಪ್ ಮಾಡಿದ್ದೀವಿ. ಈ ಪದ್ಧತಿ ಫಾಲೋ ಮಾಡೋದು ಹೆಂಗೆ ಅಂದರೆ ಬೆಳಗ್ಗೆ 3 ಗಂಟೆ ನಮಗೇನು ಸುಪ್ರಭಾತ ಶುರು ಆಗುತ್ತೆ, ಆವಾಗಿಂದ ಬೆಳಗ್ಗೆ 10 ಗಂಟೆವರೆಗೂ ಅಷ್ಟು ಮಾತ್ರನೇ VIP ಮಾಡೋದು. ಯೂಶ್ವಲಿ ನಾವು ಬೇರೆ ನಾವು ಮಾಡೋದೇ ಇಲ್ಲ. ಬೆಳಗಿನ ಜಾವ 10 ಗಂಟೆಯಿಂದ ನೆಕ್ಸ್ಟ್ ಬೆಳಗ್ಗೆ 3 ಗಂಟೆವರೆಗೂ ಎಲ್ಲ ಜನರಲ್ಲು ಮತ್ತು 300 ರೂಪಾಯಿ ಬಿಡೋದು. ಹಾಗಾಗಿ ತುಂಬ ಜಾಸ್ತಿ ಟೈಮ್ ಇರುತ್ತೆ. ಆಫ್ಲೈನಲ್ಲಿ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ದುರಂತ ಆಗಿದ್ದು ಅಂತ ಒಂದು ಅದೇ ನೂಕ್ಲಾಟ ಇದ್ದೇ ಇರುತ್ತೆ ಅಲ್ಲ ಅಂತ. ಸ್ಟ್ಯಾಂಪೇಡು ಇವತ್ತರೆಗೂ ಆಗಿರಲಿಲ್ಲ, ಅಂದರೆ ಅವತ್ತೂ ಆಗಿರಲಿಲ್ಲ. ಈ ರೀತಿ ನಾವು ಆಫ್ಲೈನ್ ಟಿಕೆಟೇ ಕೊಡ್ತಾ ಇಲ್ಲ ನಾವು.